ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ 265 ಸ್ನೇಹಿತರ 265 ಕುಳಿಕಬ್ಬು ಐತದ. ಈ ಕುಳಿಕಬ್ಬು ಎಷ್ಟು ತಿಂಗಳದೈತಿ ಇದ್ರ ಬಗ್ಗೆ ಮಾಹಿತಿ ನೋಡ್ಕೊಂಡು ಹೆಂಗೆ ಎಷ್ಟು ಗಣಿಕೆ ಆಗೈತಿ ಅನ್ನೋದು ಇದೊಂದು ವಿಡಿಯೋದಾಗ ಐತಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರು ನಮ್ಮ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ವಿಡಿಯೋದ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೆ ಈ 265 ಕಬ್ಬಿನ ಕುಳಿಕಬ್ಬು ಇದೆ, ಇದು ಎಷ್ಟು ತಿಂಗಳದೈತಿ ಅಂತ ನೋಡ್ಕೊಂಬರೋಣ. ವ್ಲಾಗ್ನ ಚಲೋ ಮಾಡೋಣ ಬನ್ನಿ. ನೋಡಿ, ಇದು 265 ಕಬ್ಬಿನ ಬೀಜ. ಈ ಬೀಜ ನೋಡಿ, ಇದು ಡಿಸೆಂಬರ್ನಲ್ಲಿ ಎಂಡಿಂಗ್ನಲ್ಲಿ ಕಟಾವ್ ಆಗಿದ್ದು. ಈಗ 8 ತಿಂಗಳ ಕಬ್ಬಿದೆ. ಇದು 265 8 ತಿಂಗಳ ಕಬ್ಬಿದೆ. ಹಾಗೆ ಈ ಕಬ್ಬನ್ನು ಕಟಾವು ಮಾಡಿದ ನಂತರ ರೌದಿಯನ್ನು ಸಾಲಿಗೆ ಹಾಕಿದ್ಲಾಗಿದೆ. ರೌದಿಯನ್ನು ಸಾಲಿಗೆ ಹಾಕಲಾಗಿದೆ. ಈ ರೌದಿ ನೋಡ್ಬೋದು ಫ್ರೆಂಡ್ಸ್ ನೀವು. ಹಿಂಗ್ಯಾಕಾಗಿದೆ ಅಂದರೆ ಇದು ಕಟರ್ ಮಿಷನ್ಲೇ ಕಟ್ ಮಾಡಿ ರೌದಿಯನ್ನು ಸಾಲಿಗೆ ತುಂಬಿದ್ದಾರೆ ಫ್ರೆಂಡ್ಸ್. ಸಾಲಿಗೆ ತುಂಬಿ ನಂತರ ಏನು ಮಾಡಿದೆ ಅಂದರೆ ಇದು ಕಬ್ಬು ಒಂದು 3 ರಿಂದ 4 ತಿಂಗಳ ಆದ ಮೇಲೆ ಪವರ್ ಟಿಲ್ಲರ್ಲೇ ಗಳೆಯನ್ನು ಮಾಡಲಾಗಿದೆ. ಪವರ್ ಟಿಲ್ಲರ್ಲೇ ಗಳೆ ಮಾಡಿ ಎಲ್ಲವೂ ರೌದಿಯನ್ನು ಮಗ್ಲು ಎತ್ತು. ರೌದಿ ಅಷ್ಟು ಕೊಳ್ತೈತಿ ನೋಡಿ ಫ್ರೆಂಡ್ಸ್. ಏನೂ ಇಲ್ಲ, ರೌದಿ ಅಷ್ಟು ಕೊಳ್ತೈತಿ ನೋಡಿ. ಈ ರೀತಿ ಮಾಡಿದ್ರಿಂದ ರೌದಿ ಸುಡೋದ್ರಿಂದ ನಮ್ಮ ಭೂಮಿಗೆ ಅಷ್ಟು ಎಫೆಕ್ಟ್ ಆಕೈತೆ. ಅಂದ್ರೆ ಅದರ ಎಫೆಕ್ಟ್ ಯಾವುದ್ರೊಳಗೂ ಆಗೋದಿಲ್ಲ. ನೀವು 2 ಮೇ ಅಂತ 3 ಮೇ ಗೊಬ್ಬರ ಹೋಗೋದಷ್ಟ ಈ ಬರೀ ರೌದಿ ಒಳಗೆ ಇರುತ್ತೆ ಅಷ್ಟು ತಾಕತ್ ಫ್ರೆಂಡ್ಸ್. ರೌದಿ ಒಳಗೆ ಅಷ್ಟು ತಾಕತ್ ಇರ್ತೈತಿ. ಹಂಗೆ ಈ ಕಬ್ಬು ಹಂಗೆ ಬೆಳಿತೈತಿ. ರೌದಿ ಇದನ್ನು ಕಟ್ ಮಾಡಿ ಹಾಕಿದ್ರೆ ನಾವು ಹಿರಿದು ಹೋಗಿತೀವಿ ನೋಡಿರಲಿಲ್ಲ ಫ್ರೆಂಡ್ಸ. ಹಿರಿದು ಹೋಗಿದ್ರೆ ಕಬ್ಬು ಹೆಂಗೆ ಬೆಳಿತೈತಿ ಅಷ್ಟು ಕಬ್ಬಿನದ್ರೊಳಗೆ ಇದಿರ್ತೈತಿ. ಅದು ಅಂದ್ರೆ ರೌದಿ ಒಳಗೆ ಅಷ್ಟು ಪೋಷಕಾಂಶಗಳು ಮಣ್ಣು ಎಲ್ಲ ಒಟ್ಟು ಕಲಿಸಾಡಿ ಹೋಗಿದ್ದು ಬಿಡ್ತಾರೆ. ಗೊಬ್ಬರ ಆಗ್ಬಿಡತ್ತೆ ನಮಗೆ. ಹೆಂಡಿ ಗೊಬ್ಬರ ಕಡಿಯೋಷ್ಟ ಗೊಬ್ಬರ ಕತ್ತಿ. ಹಂಗೆ ನೋಡೋದಾದ್ರೆ ಈ 265 ಕಬ್ಬಿನ ಬೀಜ ಎಷ್ಟು ಗಣಿಕೆ ಐತೆ ಅಂದ್ರೆ ಈಗ 8 ತಿಂಗಳ ಕಬ್ಬು ಐತೆ ಅಂದ್ರೆ ಇಲ್ಲಿಂದ ಮ್ಯಾಲಿಂತ್ರ ಹೋಗೋಣ ಬನ್ನಿ. ಇದು 1, ಇದು 2, ಇದು 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಗಣಿಕೆ ಐತೆ ನೋಡಿ ಫ್ರೆಂಡ್ಸ್. ಕಬ್ಬ 20 ಗಣಿಕೆ ಐತೆ ಸದ್ಯ. ಇದು ಯಾವುದಂದ್ರೆ 265 8 ತಿಂಗಳ ಕಬ್ಬ 20 ಗಣಿಕೆ ಹೊಂದಿದೆ. ಹಾಗೆ ನೋಡ್ಬೋದು ಇಲ್ಲೆಲ್ಲ ಒಳಗೆ. ಹಾಗೆ ಇದು ಕಬ್ಬಿಂದ ಏನು ವಿಶೇಷ ಅಂದ್ರೆ ಈ ಕಬ್ಬು ಐತಿಲ್ಲ ಒಂದು ಗದಿಗೆ ಎಷ್ಟು ಬೇಕೋ ಅಷ್ಟು ಪೋಷಕಾಂಶದಲ್ಲಿ ಬೆಳೆದೈತಿ. ಅಕಸ್ಮಾತ್ ಮಗ್ಗಲು ಮರಿಗಳು ಬಂದವರ ಈ ರೀತಿ ಒಣಗ್ತಾವೆ ನೋಡಿ ಫ್ರೆಂಡ್ಸ್. ಈ ರೀತಿ ಮರಿಗಳು ಒಣಗಿ ಬಿಡ್ತಾವೆ. ತಾವು ಹಾಳಾಗೋದಿಲ್ಲ. ಅತಿಶಿ ಕಬ್ಬಿಗೆ ಮರಿ ಭಾಳ ಬರುತ್ತೆ. ನಾವು ಹಿಂದಕ್ಕೆ ಒಂದು ವಿಡಿಯೋದಾಗ ಎಸನಿಕೆ ಮಾಡಿದ್ದೀವಿ. ಅದಕ್ಕೆ ಮರಿ ಭಾಳ ಬರೋದಿಲ್ಲ. ಬಂದಷ್ಟು ಮರಿ ಎಲ್ಲ ಪೂರ್ಣ ಬೆಳವಣಿಗೆ ಆಕೈತಿ. ಆದರೆ ಈ ಕಬ್ಬಿನ ಹಂಗಿಲ್ಲ. ಇದೆ 265 ಮಗ್ಲು ಏನು ಬರ್ತಲ್ಲ ಇಲ್ಲಿ ನೋಡಿ, ಇದು ಹೇಗೆ ಒಣಗಿದೆ ಮರಿ, ಹೇಗೆ ಒಣಗಿದೆ ಈ ರೀತಿ ಒಣಗ್ತೈತಿ ನೋಡಿ ಫ್ರೆಂಡ್ಸ್. ಕಬ್ಬಿ ನೋಡಿ ಅದರೊಳಗೆ ಮಗ್ಲು ಒಂದು ಸಣ್ಣ ಮರಿ ಬಂದೈತಿ. ಅದೊಂದು ಸ್ವಲ್ಪ ಹಾಳೈತಿ. ಆದ್ರೆ ಅದ್ರ ಬಾಜು ಬಂದಿದ್ದು ನೋಡಿ, ಕುಳಿ ಕಬ್ಬು. ಇದು 2ನೇ ಕುಳಿ ಕಬ್ಬು ಐತಿ. ಆದ್ರೆ ಇಳುವರಿ ಅಂತರ ಪಸಂದ ಬರುತ್ತೆ. ಇದು ನೋಡಿ, ಇದು ಒಂದು ಕಬ್ಬು ಐತಿ. 3 ಮರಿ ಬಂದಾವೆ. 3 ಒಳಗೆ 2 ಒಣಗೆ ಬಿಟ್ಟಾವ. ಇಲ್ಲೇ ಮರಿ ಇಲ್ಲೊಂದು ಐತು. 3 ಅಂದ್ರೆ 1 2 3 ಮರಿ ಬಂದಾವು. 3 ಒಣಗ್ಯಾವು. ಇದ ಒಂದೇ ಕಬ್ಬು ನೋಡಿ. ಅದು ಒಂದೇ ಕಬ್ಬ ಹೊಂಟಿದೆ ನೋಡ್ಬೋದು ಫ್ರೆಂಡ್ಸ್. ಹಾಗೆ ಈ 265 ಸಿಲಂಗಿ ಹೊಡಿತಾ ಇದೆ ಒಂದು ಸ್ವಲ್ಪ ನೋಡಿ. ಈ ರೀತಿ ಸಿಲಂಗಿ ಹೊಡಿತಾ ಇದೆ ಕಬ್ಬು. ನಾವೇನ ಬೀಜದ್ದೇನು ಸಂಬಂಧ ಮಾಡತ್ತಿಲ್ಲ ಫ್ರೆಂಡ್ಸ. ರೈತರಿಗೆ ಹೇಳ್ಬೇಕು, ನಾವು ಕಬ್ಬು ಹಚ್ಚೋತ್ ಮುಂದೆ ಸಿಲಂಗಿ ಹೊಡಿತೈತು ಏನು ಸುಂಕೈತು ಏನಾಯ್ತು ಅನ್ನೋದು ಗೊತ್ತಾಗಬೇಕು. ಹಂಗಾಗಿ ರೌದಿ ಒಂದು ಸ್ವಲ್ಪ ಹರತೈತಿ ನೋಡಿ ಫ್ರೆಂಡ್ಸ್. ಉಳಿದ ಕಬ್ಬಿನಗೈತೆ ಏನಿಲ್ಲ, ಒಂದು ಸ್ವಲ್ಪ ಇದೈತಿ ನೋಡಿ. ಇದು ಕಬ್ಬು. ಅದರ ಕಬ್ಬು ಅದೆಲ್ಲ ಪಿಂಡ್ ಐತಿ. ಇದ್ದಿದ್ರಾಗಂತೂ ಮಾತ್ರ ಪಿಂಡ್ ಐತಿ ನೋಡ್ಬೋದು. ಇದು ನೋಡಿ ಮರಿಗಳು ಹೆಂಗೆ ಒಣಗ್ತಾವೆ. ಈ ಕಬ್ಬಿಗಿಂತ ವಿಶೇಷನೇ ಅದೇ. ಅಷ್ಟು ರೌದಿ ಸಿಕ್ಕಂಗೆ ರೌದಿ ಮರಿ ಹೆಚ್ಚಾಗಿ ಬಂದವರು ಒಣಗಿ ಬಿಡ್ತಾವೆ. ಹಾಗೆ ಬರೀ ಇಲ್ಲಿ ಒಳಗೆ ಏನೇನಾಗೈತಿ ನೋಡಿ. ಎಲ್ಲಿ ರೌದಿ ಎಲ್ಲ ಮರಿಗಳು ಒಣಗ್ಯಾವು ನೋಡಿ. ರೌದಿ ಎಷ್ಟು ಕಾಣ್ತೈತಿ, ಇಟ್ಟು ರೌದಿ ಕಾಣ್ತೈತಿ. ನಾವು ಸಿಕ್ಕಂಗೆ ದಾಟೈತಳ ಕಬ್ಬು ಐತೀವಿ ನಾವು. ಕಬ್ಬಿಂದ ಏನು ಗೊತ್ತಿಲ್ಲ, ಒಳಗೆ ಅಡ್ಡಿ ನೋಡಿದ್ರೆ ಗೊತ್ತಾಗೋದು ಫ್ರೆಂಡ್ಸ. ನೋಡು ಇಲ್ಲಿ ಇಷ್ಟೆಲ್ಲ ಐತಿದೆ ರೌದಿ. ಈ ರೌದ್ಯಾಗ ಎಷ್ಟು ಕಬ್ಬು ಅದಾವ ಅನ್ಸು ನೋಡ್ರಿ. 1 2 3 4 5 6 7 8 ಕಬ್ಬು ಅದಾವ ನೋಡಿ ಫ್ರೆಂಡ್ಸ್. ಇಷ್ಟು ರೌದಿ ಐತಿ. ಇಷ್ಟು ಯಾಕೆ ಬರೀ 8 ಕಬ್ಬು ಅದಾವೆ. ನಾವು ಅಂತೀವಿ ಇಲ್ಲಿ ಒಂದು 10 ಕಬ್ಬು ಇರ್ಬೇಕಲ್ಲ ಅಂತೀವಿ. ಖರೆ ಹಂಗಿಲ್ಲದ ನೋಡ್ರಿ. ಒಳಗೆ ಕಬ್ಬು ತಿದ್ದಟ್ರ ಪಾಡೈತಿ. ಏನಿದ್ರ ವಿಶೇಷತೆ ಅಂದ್ರೆ ಮಗ್ಲು ಮರಿಕ್ ಒಂದು ತಾಣ ಒಟ್ಟ. ಇದು ಏನು ಬೆಳೆದತ್ಲ ಫಸ್ಟ್ಗೆ ಒಂದು ಆಳು ಹೋಗೈತಿ ನೋಡಿ. ಇದ ಮಾಲ್ ಈಡಾಗೋದು ಮಾತ್ರ. ಹಂಗೆ ಸಿಲಂಗಿನೂ ಬರ್ತೈತಿ ಕಬ್ಬಿಗೆ. ಇನ್ನೂ ವಯಸ್ಸಾಗಿಲ್ಲ ಕರೆ ಸಿಲಂಗಿ ನೋಡಿ ಹೆಂಗೆ ಬಂದೈತಿ ಕಬ್ಬು ನೋಡಿ ಫ್ರೆಂಡ್ಸ್. ವಿಡಿಯೋದಾಗ ನೋಡಾಕ್ತೀರಿ
ಈ ರೀತಿ ಬರ್ತೈತಿ. ಹಿಂಗೆ ನೋಡ್ರಿ ರಾಮದಿ ಪೌಂದಿ ಎಲ್ಲ ಕಬ್ಬು ಗಳೆ ಹೊಡೆದಾರು. ಗಳೆ ಹೊಡೆದ ಮ್ಯಾಲ್ತ ನೀರು ಹಾಸ್ಯಾರು. ಫುಲ್ ಹಸಿ ಹಿಡ್ದೈತಿ ಎಲ್ಲ ಕಬ್ಬ. ಇದನ್ನು ಉತ್ತಮ ಇಳುವರಿ ಬರ್ಬೋದು. ಇದು 1 ಎಕರೆ ಐತಿ. ಎಲ್ಲ ಅಂದ್ರೆ ಒಂದು 55ರಿಂದ 60 ಟನ್ ಇಳುವರಿ ಬರೋ ಸಾಧ್ಯತೆದಾಗ ಐತದ. ಹೋದ ಸಲ ಹಚ್ಕಬ್ಬು ಬಂದೈತಿ 55ರಿಂದ 60 ಟನ್ನ. ಈ ಸಲನೂ ಇದು 55ರಿಂದ 60 ಟನ್ ಬರೋ ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ. ಈ ಕಬ್ಬು ಬೆಳೆಸಿದವರು ಅಟ್ಟಾಕೈತತ್ ನಮಗೂ ಅಂದಿರು. ಅದ್ರ ಸಂಬಂಧ ಬಂದು ವಿಡಿಯೋ ಮಾಡಿವು. ನೋಡಿ ಫ್ರೆಂಡ್ಸ, ಅದೆಲ್ಲ ಐತಿ. ಹೋದ ವರ್ಷ ಒಂದು ವಿಡಿಯೋ ಮಾಡಿದ್ದೀವಿ ಕರೆ. ಆದ್ರೆ ಅದು ಹಿಂಗೈತಿ ಕಬ್ಬ. ಆದ್ರೆ ಅದಕ್ಕಿಂತ ಈ ಸಲ ಹೆಚ್ಚು ಸ್ವಲ್ಪ ಮರಿ ಹೆಚ್ಚು ಬಂದಾವ. ಹೋದ ಸಲ ಹಿಂಗೆ ಇದ್ರಿಕ್ಕಿಲ್ಲ. ಇಲ್ಲೊಂದು ಕಬ್ಬು, ಇಲ್ಲೊಂದು ಕಬ್ಬು, ಇಲ್ಲೊಂದು ಕಬ್ಬು ಇದು ಫ್ರೆಂಡ್ಸ. ಆದರೆ ಈ ಸಲ ಅಷ್ಟು ಪಾಡೈತಿ ಕಬ್ಬು ನೋಡ್ರಿ. ನಾ ಕಟಾವು ಆಗ್ಬೇಕಾರೆ 4 ತಿಂಗಳು ಹೋಗೈತಿ. ಅದು ಕಬ್ಬು ಕಟಾವು ಆಗ್ಬೇಕಾರೆ 4 ತಿಂಗಳು ಗಚ್ಚಿ ಹೋಗೈತಿ. 4 ತಿಂಗಳು ಅನ್ನೋಕೆ ಪಸಂದ ಬೆಳಿತೈತಿ ನೋಡಿ. ಇಲ್ಲ ಅಂದರೂ ಈಗ 8 ತಿಂಗಳದಾಗ 20 ಗಣಿ ಸಿಗೈತಿ. ಅಂದ್ರೆ ಈಗ ಒಂದು ತಿಂಗಳಿಗೆ ಎಷ್ಟು ಗಣಿಕೆ ಲೆಕ್ಕ ಮಾಡಿರಲ್ಲ ಫ್ರೆಂಡ್ಸ್ ನೀವು. ಒಂದು ತಿಂಗಳಿಗೆ ಎಷ್ಟು ಗಣಿಕೆ? 8 ತಿಂಗಳು ಅಂದರೆ 3 ಗಣಿಕೆ ಇರ್ತೈತಿನ ಇದು. 3 ಗಣಿಕೆ ಅಂದ್ರೆ ಒಂದು ತಿಂಗಳಿಗೆ 3 ಗಣಿಕೆ ಅಂದ್ರೆ 12 ಗಣಿಕೆ ಅಂದ್ರೆ 32 ಗಣಿಕೆ. 30 ಅಂದಾಜು ನಾವು 32 ಬೇಡ 30 ಹಿಡಿನು 10 ಗಣಿಕೆ ಕೇಳ್ತೈತಿ ನೋಡಿ. ಇದು ಕಬ್ಬು ಕಟಾವಕ್ಕೆ 10 ಗಣಿಕೆ ಕಬ್ಬು ಕೇಳ್ತೈತಿ. ಅಂದ್ರೆ ಇನ್ನು 10 ಗಣಿಕೆ ಅಂದ್ರೆ ಇಷ್ಟು ಒಂದು ಮಾರು ಕಬ್ಬು ಎತ್ತರಕೈತದ. ಆದ್ರೆ ಮತ್ತೆ ಇಳುವರಿ ಬರುತ್ತೆ ಫ್ರೆಂಡ್ಸ. ಅದರ ನಾವು ಕಂಪಲ್ಸರಿ ಕಬ್ಬ 265 12 ತಿಂಗಳು ಕಳಿಸ್ಬೇಕು. 12 ತಿಂಗಳು ಆಗುತ್ತಾ ಕಳಿಸಿದ್ವಾರ ಆಯ್ತಲೇ ತೂಕ ಫುಲ್ ಆಕೈತಿ ನೋಡಿ ಫ್ರೆಂಡ್ಸ್. ತೂಕ ಫುಲ್ ಆಕೈತಿ. ಅದರ ರಾಮದಿ ಒಂದು ಸ್ವಲ್ಪ ಕೊರಿತೈತಿ. ಇದ್ರದ್ದು ಮತ್ತೇನಿಲ್ಲ ಫ್ರೆಂಡ್ಸ್. ಇದ್ರದ್ದು ಇದು ಉತ್ತಮ ಕಬ್ಬು ಐತಿ. ಬೆಳ್ಚಿ ಕಸಕ್ಕದು ನೀರಿಗೆ ತಡ್ಕೋತೈತಿ ಮಾತ್ರ. ಇದು ನೀರಿಗೆ ಮಾತ್ರ 265 ಕಬ್ಬಿನ ಬೀಜ ತಡ್ಕೋತೈತಿ. ಹೆಂಗಂದ್ರೆ ನಾವು ಅಲ್ಲಿ ಒಂದು ಐತಿ ಅದು ಒಂದು ವಿಡಿಯೋ ಮಾಡ್ತೀವಿ. ನೀರಿಗೆ ತಡ್ಕೊಂಡಿದ್ದು ಕಬ್ಬನು 3 ತಿಂಗಳಿಲ್ದ ಕಬ್ಬು 265 ಇದ್ದಿದ್ದು ಐತಿ. ಅದನ್ನು ಒಂದು ಹೋಗಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಾಯ್ತೀರಿ. ಅದನ್ನು ತಡ್ಕೋದು ಮಾತ್ರ ನೀರಿಗೆ ಗಚ್ಚಿದ 265. ನೀರು ನಮ್ಮದು ಬ್ಯಾಸ್ಗೆ ಹೋಗೋದು ಅದು ಮಾಡ್ತಿರ್ತಾರೆ. ಇದನ್ನ ಹಚ್ಚಿರಿ ಉತ್ತಮ ಇಳುವರಿನೂ ಬರ್ತೈತಿ. ಮತ್ತು ರೈತಗೂ ಲಾಭನೂ ಆಕೈತಿ ಈ ಕಬ್ಬ ಹಚ್ಚೋದ್ರಿಂದ. ಅದು ಅಕಸ್ಮಾತ್ ಬೇರೆ ಬೀಜ ಹಚ್ಚಿದ್ವಾರ ನೀರಿಗೆ ತಡ್ಕೊಲಿಕ್ಕೆ ಏನು ಮಾಡೋರು. ಅದ್ರ ಸಂಬಂಧ ಇದನ್ನ ಹಚ್ಚಿರಿ ಕರೆ. ಇನ್ನೂ ಒಂದು ಸ್ವಲ್ಪ ಇದಾಗವಲ್ತ ಕರೆ. ಇದು ಮರಿನೂ ಹಂಗೆ ಬರ್ತೈತಿ ಕರೆ. ಆದ್ರೆ ತನಗೆ ಬೇಕಾದಷ್ಟು ತೊಗೊಂಡು ಇದಾಗಿಬಿಡ್ತೈತಿ. ಅದು ಉಳಿದ ಮರಿ ಅಲ್ಲೇ ಕೊಂದು ಬಿಡ್ತೈತಿ. ಒಂದು ಅನ್ನತ್ತಿ. ಮತ್ತೇನು ಪಾಲ್ಟಿ ಇಲ್ಲ. ಬಿಳ್ಚಿ ಕಸಕ್ಕೂ ಹಾಳಾಗೋದು ಒಂದು ಸ್ವಲ್ಪ ಹಾಳಾಕೈತಿ. ಅದೇನು ಭಾಳ ಹಂಗೆ ಬಿಳ್ಚಿ ಕಸ ಭಾಳ ಇತ್ತರ ಒಣಗಿ ಹೋಗೈತಿ ನೋಡಿ ಫ್ರೆಂಡ್ಸ್. ಇದು ಮತ್ತು ಹೇಳ್ಬೇಕಂದ್ರೆ ಇದು 910 ಬಿಳ್ಚಿ ಕಸಕ್ಕದು ಇದಕ್ಕಿತ್ತು ಕರೆ. ಈ ಕಬ್ಬ ತಡ್ಕೊಳಲ್ಲ. ಮತ್ತು ಬಿಳ್ಚಿ ಕಸ ಭಾಳ ಇತ್ತರ ಒಣಗಿ ಹೋಗೈತಿದು. ಹೇಳ್ಬೇಕಲ್ಲ ರೈತರಿಗೆ. ನಿಮ್ಗೆ ವಿಡಿಯೋ ಮಾಡತ್ತಿದ್ದ ಉದ್ದೇಶ ಅದಾಯಿತು. ಮತ್ತು ನೀವು ಹಚ್ಚಿದ ಮ್ಯಾಲೆ ಇಲ್ರಿ ನೀವು ವಿಡಿಯೋ ಮಾಡಿದ್ರಿ ಬಿಚ್ಚಿ ಕಸ ಹೋಗೈತಿ. ಮತ್ತು ನಾವು ಬಿಚ್ಚಿ ಕಸ ಇದ್ದರೂ ನಡಿತೈತಿ ಕಬ್ಬು ಹಚ್ಚಂದ್ರೆ ಅನ್ನಬಾರ್ದು. ಅದರ ಸಂಬಂಧ ಹೇಳಿದ್ವಿ ನಾವು. ಈ ಬೀಜ ಆಯ್ತಲೇ ಬಿಚ್ಚಿ ಕಸ ಭಾಳ ಇದ್ರೆ ಇದು ಒಣಗಿ ಹೋಗೈತಿ. ಸ್ವಲ್ಪ ಇದ್ರೆ ತಡ್ಕೋತೈತಿ. ಅತಿಶಿ ಭಾಳ ಇದ್ರೂ ಒಣಗಿ ಹೋಗೈತಿ. ಮತ್ತು ಇದು ಕಬ್ಬು 910 ಹೋಗೈತಿ. ಅಲ್ಲ ಫ್ರೆಂಡ್ಸ್, ಇದು ನೋಡಿದಿರಲ್ಲ ಈ 265 ಕಬ್ಬು ಇದೆಲ್ಲ 55ರಿಂದ 60 65 ಟನ್ ತನಕ ಇಳುವರಿ ಆಗ್ಬೋದು. ಅದನ್ನು ನೋಡೋನು. ಕಬ್ಬು ಕಟಾವಾದ ಮೇಲೆ ಇನ್ನೊಂದು 4 ತಿಂಗಳು ಐತಿ ನೋಡೋನು. ಆ ಕಬ್ಬು ಕಟಾವಾದ ಮೇಲೆ ಅದನ್ನೂ ಮಾಡಿ ಹಾಕೊಂಡು ರೈತರ ಕಡೆ ಅಂತ ಮಾತಾಡಿಸಿ ನಿಮ್ಗೆ ಹಾಕಿಸ್ತೀನಿ ಫ್ರೆಂಡ್ಸ್. ವಿಡಿಯೋ ಮಾಡಿ ನೋಡಾತೀರಿ. ಹಾಗೆ ನಮ್ಮ ರೈತನ ಮಿತ್ರ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್ ರೈತರೇ.